ರಾಜ್ಯಾದ್ಯಂತ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಗ್ರಾಮ ಆಡಳಿತ ಅಧಿಕಾರಿಗಳು ನಡೆಸುತ್ತಿರುವ ಮುಷ್ಕರ ಇಂದು 7ನೇ ದಿನಕ್ಕೆ ಕಾಲಿಟ್ಟಿದೆ. ಮಂಡ್ಯ ಜಿಲ್ಲಾ ಘಟಕ ಗ್ರಾಮಾಡಳಿತಾಧಿಕಾರಿಗಳು ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ನಡೆಸುತ್ತಿರುವ ಮುಷ್ಕರದಲ್ಲಿ ಜಿಲ್ಲಾ ಪದಾಧಿಕಾರಿಗಳು ಭಾಗವಹಿಸಿ ಮಾಧ್ಯಮದೊಂದಿಗೆ ಮಾತನಾಡಿದರು. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗುಣಶೇಖರ್ ಅವರು ಮಾಧ್ಯಮದೊಂದಿಗೆ ಮಾತನಾಡುತ್ತಾ, ಗ್ರಾಮ ಆಡಳಿತಾಧಿಕಾರಿಗಳಿಗೆ ಒಂದು ಕಚೇರಿಯನ್ನು ಗ್ರಾಮ ಮಟ್ಟದಲ್ಲಿ ಕಲ್ಪಿಸಿಕೊಡ್ಬೇಕು. ಅದಕ್ಕೆ ಕಚೇರಿನಲ್ಲಿ ಉತ್ತಮ ಗುಣಮಟ್ಟದ ಟೇಬಲ್ಲು, ಕುರ್ಚಿ ಮತ್ತು ಅಲ್ಮೇರಗಳನ್ನು ಒದಗಿಸಿಕೊಡ್ಬೇಕು. ಅದೇ ರೀತಿ ನಮಗೆ ಒಂದು ಅತ್ಯುತ್ತಮ ಗುಣಮಟ್ಟದ ಮೊಬೈಲ್ ಫೋನ್, ಹೆಚ್ಚು ಸ್ಟೋರೇಜ್ ಇರ್ತಕ್ಕಂಥ ಒಂದು ಮೊಬೈಲ್ ಫೋನು, CUG ಸಿಮ್ಮು ಮತ್ತು ಡೇಟಾ ಸೌಲಭ್ಯವನ್ನು ಒದಗಿಸಿಕೊಡ್ಬೇಕು. ಅದೇ ರೀತಿ ನಮಗೆ ಒಂದು ಗೂಗಲ್ ಕ್ರೋಮ್ ಬುಕ್ ಅಥವಾ ಲ್ಯಾಪ್ಟಾಪನ್ನು ಒದಗಿಸಿಕೊಡ್ಬೇಕು. ಮತ್ತು ಪ್ರಿಂಟ್ರು, ಸ್ಕ್ಯಾನರ್ಗಳನ್ನ ನಮಗೆ ಕೊಡಬೇಕು ಅಂತೇಳಿ ಮೊದಲನೇದಾಗಿ ಮೂಲಭೂತ ಸೌಲಭ್ಯಗಳಿದೆ ಸರ್. ಅದೇ ರೀತಿ ನಮ್ಮ ಸೇವಾ ವಿಷಯಗಳಿಗೆ ಸಂಬಂಧಪಟ್ಟಂತೆ ಮೊಬೈಲ್ ತಂತ್ರಾಂಶಗಳ ವಿಚಾರವಾಗಿ, ಕೆಲಸದ ವಿಚಾರವಾಗಿ ಅತಿಯಾದ ಒತ್ತಡವನ್ನು ನೀಡಿ ಕೆಲಸ ಏನು ಪರ್ಸೆಂಟೇಜ್ ಮಾಡಿಲ್ಲ, ಬೇರೆ ವೇರಿಯೇಷನ್ ಮಾಡಿ ಕಂಪ್ಯಾರಿಸನ್ ಮಾಡಿ ಕೆಲವೊಂದು ಗ್ರಾಮ ಆಡಳಿತಾಧಿಕಾರಿಗಳನ್ನು ಕೆಲವೊಂದು ಜಿಲ್ಲೆಗಳಲ್ಲಿ ಅಮಾನತು ಮಾಡಿದ್ದಾರೆ. ಅದನ್ನು ತಕ್ಷಣವೇ ರದ್ದುಪಡಿಸ್ಕೊಡ್ಬೇಕು ಸರ್. ಅದೇ ರೀತಿ ನಮಗೆ KCSR ನಿಯಮದಲ್ಲಿ ಸರ್ಕಾರಿ ರಜಾ ದಿನಗಳಲ್ಲಿ ಕರ್ತವ್ಯದ ಅವಧಿನಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಇದ್ದರು, ಅಂದರೆ ರಜಾ ದಿನಗಳಲ್ಲಿ ಕೆಲಸ ಮಾಡಬೇಡಿ ಅನ್ನೋ ಒಂದು ಆದೇಶ ಇದ್ದರು. ನಮ್ಮ ಇಲಾಖೆಯಲ್ಲಿ ನಮಗೆ ಏನಾಗ್ತಾಯಿದೆ ಅಂದರೆ ರಜಾ ದಿನಗಳಲ್ಲೂ ನಾವು ಈ ಏನು ಪ್ರಗತಿಯ ಬೆನ್ನತ್ತಿ ನಾವು ರಜಾ ದಿನಗಳಲ್ಲಿ ಕೆಲಸ ಮಾಡುವಂಥ ಅನಿವಾರ್ಯ ಸೃಷ್ಟಿಯಾಗಿದೆ. ನಾವು ಇದುವರೆಗೂ ರಜಾ ದಿನಗಳಲ್ಲೇ ರಜಾಗಳನ್ನ ಬಳಸ್ಕೊಳ್ಳೋಕ್ಕಾಗ್ತಾಯಿಲ್ಲ, ಅಂಥ ಪರಿಸ್ಥಿತಿಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ಹಾಗಾಗಿ ರಜಾ ದಿನಗಳಲ್ಲಿ ನಮಗೆ ಮೆಮೊ ಹಾಕಬಾರ್ದು ಅಂತೇಳಿ ಒಂದು ನಮ್ಮದು ಬೇಡಿಕೆ ಇದೆ ಸರ್. ಅದೇ ರೀತಿ ಈ ಕರ್ನಾಟಕ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ರಿಟ್ ಪಿಟಿಷನ್ ಸಂಖ್ಯೆ 329/2023ರಲ್ಲಿ ನಮ್ಮ C&R ವಿಚಾರವಾಗಿ ವೃಂದ ಮತ್ತು ನೇಮಕಾತಿಗಳ ತಿದ್ದುಪಡಿಗೆ ಸಂಬಂಧಪಟ್ಟಂತೆ ಪ್ರಕರಣ ನ್ಯಾಯಾಲಯದಲ್ಲಿದೆ. ಆ ಪ್ರಕರಣದ ಅಂತಿಮ ಆದೇಶಕ್ಕೊಳಪಟ್ಟು ಎಲ್ಲ ಜಿಲ್ಲೆಗಳಲ್ಲಿ ಬಡ್ತಿಯನ್ನು ಕೊಡಬೇಕು ಅಂತೇಳಿ ನಮಗೆ ಸರ್ಕಾರದಿಂದ ಒಂದು ಆದೇಶವನ್ನು ಮಾಡಿಕೊಡ್ಬೇಕು. ಅದೇ ರೀತಿ ಅಂತರ್ಜಿಲ್ಲಾ ಪತಿ ಪತ್ನಿ ಪ್ರಕರಣಗಳ ವರ್ಗಾವಣೆ ನಿಂತೋಗಿದೆ ಸರ್. ಸರ್ಕಾರ ತಿದ್ದುಪಡಿ ಮಾಡಿ ಕಾನೂನಲ್ಲಿ ಅವಕಾಶ ಕೊಟ್ಟರೂ ಕೂಡ ಸರ್ಕಾರ ಪತಿ ಪತ್ನಿ ಪ್ರಕರಣಗಳನ್ನು ಮಾಡಿಕೊಡ್ತಾ ಇಲ್ಲ, ವರ್ಗಾವಣೆಯನ್ನು ಮಾಡಿಕೊಡ್ತಾ ಇಲ್ಲ. ಈಗ ಆಲ್ರೆಡಿ ನಮಗೆ ಸಾಕಷ್ಟು ಕೌಟುಂಬಿಕ ಸಮಸ್ಯೆಗಳು ಉದ್ಭವ ಆಗಿದೆ ಇದರಿಂದ. ಹಾಗಾಗಿ ಕುಟುಂಬವನ್ನು ಒಂದು ಮಾಡ್ತಕ್ಕಂಥ ಒಂದು ಕಾನೂನಲ್ಲೇ ಅವಕಾಶ ಕೊಟ್ಟಿದ್ರು ನಮಗೆ ಈ ಪತಿ ಪತ್ನಿ ಪ್ರಕರಣಗಳ ವರ್ಗಾವಣೆಯನ್ನು ಮಾಡಿಕೊಡದೇ ಇರೋದ್ರಿಂದ ಸರ್ಕಾರ ಇದನ್ನು ಮಾಡಿಕೊಡ್ಬೇಕು ಅಂತೇಳಿ ನಮ್ಮದು ಬೇಡಿಕೆ ಇದೆ ಸರ್. ಅದೇ ರೀತಿ ನಮಗೆ ಅಂತರ್ಜಿಲ್ಲಾ ವರ್ಗಾವಣೆಯನ್ನು ರದ್ದುಪಡಿಸಿದ್ದಾರೆ. KCSR ನಿಯಮ 16 ತಿದ್ದುಪಡಿ ಮಾಡಿ ಅದನ್ನು ಮತ್ತೆ ನಮಗೆ ಮರುಸ್ಥಾಪನೆ ಮಾಡಿಕೊಡ್ಬೇಕು ಅಂತೇಳಿ ನಮ್ಮದು ಬೇಡಿಕೆ ಇದೆ ಸರ್. ಅಲ್ಲ ಸರ್, ನಿಮ್ಮೊಂದು ಇಲಾಖೆಯಲ್ಲಿ ಪತಿ ಪತ್ನಿ ವರ್ಗಾವಣೆ ಇಲ್ವಾ? ಬೇರೆ ಇಲಾಖೆಯಲ್ಲಿ ಎಲ್ಲ ಇಲಾಖೆಯಲ್ಲಿ ನಿಮ್ಮಲ್ಲಿಲ್ಲ. ಆದೇಶ ಆಗಿದ್ರು ನಮ್ಮಲ್ಲಿ ಮಾಡ್ಕೊಡ್ತಾ ಇಲ್ಲ. ಮನವಿಗಳು ಕೊಟ್ಟಿದ್ರು ಕೂಡ ನಾವು ಯಾವುದೇ ಅದರಿಂದ ಒಂದು ವಂಚಿತರಾಗಿದ್ದೇವೆ. ಒಟ್ಟು ಒಂದ್ ಕಣ್ಣು ಬೆಣ್ಣೆ ಒಂದ್ ಕಣ್ಣು ಸುಣ್ಣ ಆಗಿದೆ ಸರ್. ನಮಗೆ ಈ ಸೌಲಭ್ಯಗಳನ್ನ ಕೊಡಿಸ್ಕೊಡ್ಬೇಕು ಸರ್ಕಾರ. ಅದೇ ರೀತಿ ಕೆಲವು ವಿಶೇಷ ಚೇತನ ಹಾಗೂ ತೀವ್ರತರವಾದಂಥ ಅನಿವಾರ್ಯದ ಸಮಸ್ಯೆಗಳಲ್ಲಿ ಆರೋಗ್ಯದಂಥ ಸಮಸ್ಯೆಗಳನ್ನು ಹೊಂದಿರತಕ್ಕಂಥ ಪ್ರಕರಣಗಳನ್ನು ನಿಯೋಜನೆಗಳನ್ನು ಒಂದು ಕೌನ್ಸಿಲ್ ಮೂಲಕ ನಿಯೋಜನೆ ಆದೇಶಗಳನ್ನು ಮಾಡಿಕೊಡ್ಬೇಕು ಅಂತೇಳಿ ನಮ್ಮದು ಸರ್ಕಾರದ ಮುಂದೆ ಬೇಡಿಕೆ ಇದೆ ಸರ್. ರಾಜ್ಯದಲ್ಲಿ ಗ್ರಾಮ ಆಡಳಿತಾಧಿಕಾರಿಗಳು ಪದೋನ್ನತಿಯಲ್ಲಿ ವಂಚಿತರಾಗಿ ಸರ್ ಸುಮಾರು 25 ವರ್ಷ 30 ವರ್ಷ ಮೇಲ್ಪಟ್ಟು ನಾವು ಪ್ರಮೋಷನ್ನ ತಗೊಳ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ನಿವೃತ್ತಿ ಅಂಚಿನಲ್ಲಿ ನಾವು ಪ್ರಮೋಷನ್ನ ಪಡೆಯುವಂಥ ಸನ್ನಿವೇಶಗಳಿದೆ. ರಾಜ್ಯದಲ್ಲಿನ 1196 ಗ್ರೇಡ್ 1 ಗ್ರಾಮ ಪಂಚಾಯತಿಗಳಿದೆ ಸರ್, ಹಾಗೂ 304 ಕಸ್ಬಾ ಹೋಬಳಿ ವೃತ್ತಗಳಿವೆ. ಆ ವೃತ್ತಗಳನ್ನು ಗ್ರೇಡ್ 1 ಗ್ರಾಮ ಆಡಳಿತಾಧಿಕಾರಿ ಹುದ್ದೆಯನ್ನಾಗಿ ಮೇಲ್ದರ್ಜೆಗೆ ಏರಿಸಿ ರಾಜಸ್ವ ನಿರೀಕ್ಷಕರು, ಪ್ರಥಮ ದರ್ಜೆ ಸಹಾಯಕರು, ಗ್ರೇಡ್ 1 ಗ್ರಾಮ ಆಡಳಿತಾಧಿಕಾರಿ ಹುದ್ದೆಯನ್ನಾಗಿ ಅದನ್ನು ಪರಿಷ್ಕರಿಸಿ ಮೇಲ್ದರ್ಜೆಗೆ ಏರಿಸಿ ಪದೋನ್ನತಿಯನ್ನು ನೀಡೋದ್ರ ಬಗ್ಗೆ ನಮ್ಮದು ಬೇಡಿಕೆ ಇದೆ ಸರ್. ಅದೇ ರೀತಿ ಕೆಲಸದ ಅವಧಿಯ ಮುನ್ನ ಹಾಗೂ ಕೆಲಸದ ಮುಕ್ತಾಯ ನಂತರ ನಡೆಸಲಾಗುವಂಥ ಎಲ್ಲ ವರ್ಚುವಲ್ ಸಭೆಗಳನ್ನು ಕಡ್ಡಾಯವಾಗಿ ನಿಷೇಧಿಸಬೇಕು ಸರ್. ಈಗ ನಾವೇನಾಗ್ತಾ ಇದೆ ಅಂತಂದರೆ ಕಂದಾಯ ಇಲಾಖೆಯಲ್ಲಿ ತುರ್ತು ಸಂದರ್ಭಗಳಲ್ಲಿ ಮಾತ್ರ ನಾವು ರಜಾ ದಿನ ಮತ್ತು ಕಚೇರಿ ಸಮಯದ ಅವಧಿ ಮುಗಿದು ಕೆಲಸವನ್ನು ಮಾಡ್ತಾ ಇದ್ವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ಕೆಲಸಗಳನ್ನ ಮಾಡಲಿಕ್ಕೆ ಪ್ರಗತಿ ಆಗಲೇಬೇಕು ಅಂತೇಳಿ ಉದ್ದೇಶದಿಂದ ಪದೇ ಪದೇ ಕಚೇರಿ ಈಗ ನಿಮಗೆ ಕುಟುಂಬದ ಕಡೆ ಗಮನ ಕೊಡಲಿಕ್ಕೆ ಆಗ್ತಾನೆ ಇಲ್ಲ. ನಾವು ಮಾಡೋದಂತ ಕೆಲವೊಂದು ದಿನಗಳಿದೆ. ಬೆಳಿಗ್ಗೆ 6:30 7 ಗಂಟೆಗೆ ಕೆಲಸಕ್ಕೆ ಹೋಗಬೇಕು, ಪ್ರಗತಿಯನ್ನು ಮಾಡಬೇಕು ಅಂತೇಳಿ ಕಡ್ಡಾಯವಾಗಿ ಮಾಡ್ತಾ ಇರೋದ್ರಿಂದ ನಾವು ಇಷ್ಟೆಲ್ಲ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀವಿ. ಇದನ್ನು ನಮಗೆ ನಿಲ್ಲಿಸ್ಕೊಡ್ಬೇಕು. ಅದೇ ರೀತಿ ನಾವು ಕಂದಾಯ ಇಲಾಖೆಯವರು ಆಹಾರ ಇಲಾಖೆ ಕೆಲಸಗಳನ್ನೆಲ್ಲ ಮಾಡ್ಕೊಂಡು ಬರ್ತಾ ಇದ್ದೀವಿ. ಹಾಗಾಗಿ ಆ ಇಲಾಖೆನಲ್ಲಿ ನಮಗೆ ಆಹಾರ ನಿರೀಕ್ಷಕರ ಹುದ್ದೆಗೆ ನಾವು ಪದೋನ್ನತಿಯನ್ನು ಕೊಡಬೇಕು ಅಂತೇಳಿ ನಾವು ಅದನ್ನೊಂದು ಬೇಡಿಕೆಯನ್ನು ಇಟ್ಟಿದ್ದೇವೆ. ಕಂದಾಯ ಇಲಾಖೆಯಲ್ಲಿ 3 ವರ್ಷಗಳ ಸೇವೆಯನ್ನು ಪರಿಗಣಿಸಿ ಅಂತರ್ಜಿಲ್ಲಾ ವರ್ಗಾವಣೆಯನ್ನು ನಮಗೆ ಹೊಸ ಮಾರ್ಗಸೂಚಿಯನ್ನು ಹೊರಡಿಸ್ಕೊಡ್ಬೇಕು ಅಂತೇಳಿ ಒಂದು ನಮ್ಮದು ಬೇಡಿಕೆ ಇದೆ ಸರ್. ಈ ಮಾತೃ ಇಲಾಖೆ ಅಂತ ನಾವು ಕಂದಾಯ ಇಲಾಖೆ ಏನು ಕರಿತೀವಿ, ಎಲ್ಲ ಕೆಲಸಗಳೊಂದಿಗೆ ನಾವು ಸರ್ಕಾರದ ಆದೇಶದಂತೆ ಇತರೆ ಇಲಾಖೆಗಳ ಹಲವಾರು ಕೆಲಸಗಳನ್ನು ನಾವು ನಿರ್ವಹಿಸ್ಕೊಂಡು ಬಂದಿದ್ದೀವಿ ಸರ್. ಚುನಾವಣೆ, ಅತಿವೃಷ್ಟಿ, ಅನಾವೃಷ್ಟಿ, ಇನ್ನಿತರವಾದಂಥ ಗುರುತರವಾದಂಥ ಜವಾಬ್ದಾರಿ
ಜವಾಬ್ದಾರಿಯುತವಾದಂಥ ಕರ್ತವ್ಯವನ್ನು ನಿರ್ವಹಿಸುತ್ತಿರುವ ನಮಗೆ ದಿನನಿತ್ಯ ಸಾರ್ವಜನಿಕ ವಲಯದಲ್ಲಿ ನೂರಾರು ಸೇವೆಗಳನ್ನು ನೀಡುವಂಥ ಸಂದರ್ಭಗಳಲ್ಲಿ ಮಾರಣಾಂತಿಕ ದೈಹಿಕ ಹಲ್ಲೆ ಕೊಲೆ ಪ್ರಕರಣಗಳು ಈಗಾಗಲೇ ನಿರಂತರವಾಗಿ ನಡೀತಾ ಇದೆ. ಅರಣ್ಯ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ಇರುವಂತೆ 3,000 ರೂಗಳನ್ನು ಆಪತ್ತಿನ ಭತ್ಯೆ ಅಂತೇಳಿ ಅದನ್ನು ನೀಡಬೇಕು ಅಂತೇಳಿ ನಮ್ಮದು ಬೇಡಿಕೆ ಇದೆ ಸರ್. ಹಾಗಾಗಿ ಈಗ ಕಂದಾಯ ಆಯುಕ್ತಾಲಯ ರಚನೆ ಆಗಿದೆ, ಅದು ಕಾರ್ಯರೂಪಕ್ಕೆ ಬಂದಿದೆ. ಅಲ್ಲೇ ಕೊಲೆ ಬೆದರಿಕೆ ಆಗ್ತಿರೋರು ಯಾರು ಸರ್? ಸಾರ್ವಜನಿಕರಲ್ಲಿ ಏನಾಗ್ತದೆ ಅಂದರೆ ಸರ್, ನಾವು ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ನಾವು ಕಾನೂನು ಪ್ರಕಾರನೇ ಕೆಲಸ ಮಾಡಿದ್ರು ಅದನ್ನು ವಿರೋಧಿಸ್ತಕ್ಕಂಥವ್ರು ನಮ್ಮ ಮೇಲೆ ಹಲ್ಲೆಗಳನ್ನು ಮಾಡಿದ ನಿದರ್ಶನಗಳಿದೆ. ಅಥವಾ ಅವ್ರು ಹೇಳಿದ ರೀತಿ ನಾವು ಕೆಲಸ ಮಾಡಿಕೊಟ್ಟಿಲ್ಲ ಅಂತೇಳಿ ನಮ್ಮ ಮೇಲೆ ಅವರು ಹಲ್ಲೆ ಮಾಡಿದಂಥದ್ದು. ಮತ್ತು ಈ ಅಕ್ರಮ ಮರಳು ಸಾಗಾಣಿಕೆ ತಡೆಯುವಂಥ ಸಂದರ್ಭದಲ್ಲಿ ಒತ್ತುವರಿ ಜಮೀನುಗಳನ್ನ ನಾವು ಬಿಡಿಸಕ್ಕೆ ಹೋದಂಥ ಸಂದರ್ಭಗಳಲ್ಲಿ ನಮಗೆ ಸಾಕಷ್ಟು ಈ ರೀತಿಯಾದಂಥ ಪ್ರಕರಣಗಳು ರಾಜ್ಯಾದ್ಯಂತ. ಅದನ್ನು ನಾವು ಅದನ್ನು ತಡೆಗಟ್ಟಬೇಕು ಮತ್ತು ಒಂದು ಭದ್ರತೆಯನ್ನು ನಮ್ಗೆ ಒದಗಿಸ್ಕೊಡ್ಬೇಕು. ಅದೇ ರೀತಿ ಕಂದಾಯ ಆಯುಕ್ತಾಲಯದ ಅಡಿಯಲ್ಲಿ ರಾಜ್ಯ ಮಟ್ಟದ ಜ್ಯೇಷ್ಠತೆಯನ್ನು ನಾವು ಗ್ರಾಮಾಡಳಿತಾಧಿಕಾರಿಗಳು ಕೋರ್ಕೊಂಡಿದ್ದೀವಿ. ಅದನ್ನು ನಮಗೆ ಕೊಡಬೇಕು, ರಾಜ್ಯ ಮಟ್ಟದ ಜ್ಯೇಷ್ಠತೆಯನ್ನು. ಈಗ ನಮ್ಮ ಗ್ರಾಮಾಡಳಿತಾಧಿಕಾರಿಗಳಿಗೆ ಮಾಯಯಾನ ಪ್ರಯಾಣ ಭತ್ಯೆ 500 ರೂಪಾಯಿಗಳನ್ನು ಮಾತ್ರ ಸರ್ಕಾರ ನಿಗದಿಪಡಿಸಿದೆ. ನಾವು ಬಹುಶಃ ಒಂದಿನ 2 ದಿನಕ್ಕೆ ನಮ್ಗೆ 500 ರೂಪಾಯಿ ಪೆಟ್ರೋಲ್ ಖರ್ಚಾಗ್ತಾ ಇದೆ. ನಾವು ದಿನನಿತ್ಯ ತಾಲೂಕು ಕಚೇರಿ ಇರ್ಬೋದು, ನಾಡು ಕಚೇರಿ ಇರ್ಬೋದು, ಗ್ರಾಮಗಳಿಗೆ ತೆರಳತಕ್ಕಂಥದ್ದಿರ್ಬೋದು, ಈ ಎಲ್ಲ ಒಂದು ಪ್ರಯಾಣಕ್ಕೋಸ್ಕರ ನಮಗೆ ಆ ವೆಚ್ಚ ಸಾಲದು. ಕನಿಷ್ಠ ಒಂದು 3,000 ರೂಪಾಯಿನಾದರೂ ಸರ್ಕಾರ ನಮಗೆ ಹೆಚ್ಚುವರಿಯಾಗಿ ಮಾಡಿಕೊಡ್ಬೇಕು ಅಂತೇಳಿ ಬೇಡಿಕೆಯನ್ನು ನೀಡ್ತಾ ಇದ್ದೇವೆ ಸರ್. ಅದೇ ರೀತಿ ಈಗ ಮನೆ ಹಾನಿ ಪ್ರಕರಣಗಳು, ಈ ಮಳೆ ಮತ್ತು ಬಿರುಗಾಳಿಗೆ ಮತ್ತು ಇನ್ನು ಕೆಲವೊಂದು ಸಂದರ್ಭಗಳಲ್ಲಿ ಮನೆಗಳು ಹಾನಿಯಾದಂಥ ಸಂದರ್ಭದಲ್ಲಿ ಸಂಪೂರ್ಣ ಜವಾಬ್ದಾರಿಯನ್ನು ಗ್ರಾಮಾಡಳಿತಾಧಿಕಾರಿಗಳಿಗೆ ನೀಡಿದ್ದಾರೆ. ಈಗ ನಾವು ಅದು ಮನೆಗಳೆಲ್ಲ ಈಗ ಪಂಚಾಯತಲ್ಲಿ ಮತ್ತು ಗ್ರಾಮ ಠಾಣಾ ವ್ಯಾಪ್ತಿನಲ್ಲಿ ಇರ್ತಕ್ಕಂಥದ್ದು ಹಾಗೂ ಏನು ಪಂಚಾಯತ್ ರಾಜ್ ಇಲಾಖೆಗೆ ಒಳಪಡ್ತಕ್ಕಂಥವು ಇರ್ತವೆ ಮನೆಗಳು. ಅದರಿಂದ ಆ ಜವಾಬ್ದಾರಿಯನ್ನು ಅವ್ರಿಗೂ ಕೂಡ ಫಿಕ್ಸ್ ಮಾಡಬೇಕು ಅಂತೇಳಿ ನಾವು ಈ ಬೇಡಿಕೆಯನ್ನು ಇಡ್ತಾ ಇದ್ದೇವೆ. ವಿಶೇಷ ಚೇತನ ಹಾಗೂ ಕೆಲವು ಅನಾರೋಗ್ಯ ಪ್ರಕರಣಗಳನ್ನು ಹೊರತುಪಡಿಸಿ ಈಗ ಆಲ್ರೆಡಿ ತಾಲೂಕು ಕಚೇರಿನಲ್ಲಿ, ಉಪವಿಭಾಗ ಕಚೇರಿನಲ್ಲಿ, ಜಿಲ್ಲಾಧಿಕಾರಿಗಳ ಕಚೇರಿನಲ್ಲಿ ನಿಯೋಜನೆ ಮೇಲೆ ಕೆಲಸಕ್ಕೆ ಗ್ರಾಮಾಡಳಿತಾಧಿಕಾರಿಗಳನ್ನ ನೇಮಕ ಮಾಡಲಾಗಿದೆ. ಅವ್ರುಗಳನ್ನ ಮೂಲ ವೃತ್ತಗಳಿಗೆ ಕರ್ತವ್ಯ ನಿರ್ವಹಿಸಲು ಆದೇಶಿಸಬೇಕು ಅಂತೇಳಿ ನಾವು ಈ ಮೂಲಕ ಮತ್ತೊಮ್ಮೆ ಬೇಡಿಕೆಯನ್ನು ಕೇಳ್ಕೊಳ್ತಾ ಇದ್ದೇವೆ. ಸುಮಾರು 50 ವರ್ಷಗಳ ಹಿಂದಿನ ಕಾಲದಲ್ಲಿ ಕಚೇರಿ ಸಿಬ್ಬಂದಿ ವಿದಾಸ, ಪ್ರದಾಸ, ಸದಸ್ಯದರಗಳ ಹುದ್ದೆಗಳನ್ನು ಹಾಗೂ ಕ್ಷೇತ್ರ ಮಟ್ಟದಲ್ಲಿನ ಗ್ರಾಮಾಡಳಿತಾಧಿಕಾರಿಗಳ ವೃತ್ತಗಳನ್ನು, ಹೋಬಳಿಗಳನ್ನು ಜನಸಂಖ್ಯೆಗೆ ಅನುಗುಣವಾಗಿ ಪರಿಷ್ಕರಿಸಿ ಪುನರ್ವಿಂಗಡಣೆ ಮಾಡಿ ಹೆಚ್ಚುವರಿ ಹುದ್ದೆಗಳನ್ನು ಸೃಜಿಸಬೇಕು ಅಂತೇಳಿ ನಾವು ಬೇಡಿಕೆಯನ್ನು ಇಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗುಣಶೇಖರ್ರೊಂದಿಗೆ ವಿವಿಧ ತಾಲೂಕುಗಳ ಅಧ್ಯಕ್ಷರುಗಳಾದ ಈರಣ್ಣ, ರಮೇಶ್, ನಿಂಗೇಗೌಡ, ಶಿವಪ್ಪ, ಕುಮಾರ್ ಮುಂತಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.